ಹೆಸರುಗಳ ಮುಸಲ್ಮಾನ್ ಬಂಧುಗಳು ಇರ್ಬೋದು, ಹಿಂದೂ ಸಮಾಜದ ಯುವಕರ ಹೆಸರುಗಳನ್ನು ಇಲ್ಲಿ FIRನಲ್ಲಿ ಕೊಟ್ಟಿರ್ತಕ್ಕಂಥದ್ದು ಈ ವ್ಯಕ್ತಿ. ಇವರು ಎಲ್ಲರ ಪರಿಚಯ ಇಟ್ಕೊಂಡಿರ್ತಕ್ಕಂಥ ಈ ವ್ಯಕ್ತಿ ಎಷ್ಟು ಮಟ್ಟಿಗೆ ಜ್ಞಾಪಕ ಶಕ್ತಿ ಇರ್ಬೋದು ಇವನಿಗೆ, ರವಿಗೆ ಇಷ್ಟು ನೇಮ್ಗಳು ಕೊಡಬೇಕಾದ್ರೆ ಇಲ್ಲಿ ಆಮೇಲೆ ಗುಂಪು ಕಟ್ಕೊಂಡು 100-150 ಜನ ಏಕಾಏಕಿ ಇದೆಲ್ಲ ಹೇಳಿ ಇಲ್ಲಿ ಏನು ಹೇಳ್ತಾರೆ, ನಿಮ್ಮ ಗೃಹ ಸಚಿವರು ಏನು ಹೇಳಿದ್ರು ಅಂದರೆ ಆಕಸ್ಮಿಕ ಘಟನೆ ಈಗಿರಲಿ, ಆಕಸ್ಮಿಕ ಘಟನೆ ಸಣ್ಣ ಪುಟ್ಟ ಗಲಾಟೆ ಅದು ಅಂತ ಹೇಳಿದ್ದಾರೆ, ಕೋಮು ಗಲಭೆ ಅಲ್ಲ ಅಂತ ಹೇಳಿದ್ದಾರೆ ಇಲ್ಲಿ. ಇದು ಹಿಂದೆನೂ ಇಲ್ಲಿ ಗಲಾಟೆ ಆಗಿತ್ತು. ಒಂದು ಈ ಘಟನೆ ನಡೆಯೋಕೆ ಮುಂಚೆ ಅಲ್ಲಿದ್ದಂತ ಪೊಲೀಸರನ್ನ ವಿಡ್ರಾ ಮಾಡ್ಕೊಂಡಿದ್ದಾರೆ. ಹೋಮ್ ಮಿನಿಸ್ಟರ್ ಕೂಡ ಇದೊಂದು ಸಣ್ಣ ಘಟನೆ ಅಂತ ಹೇಳ್ತಾರೆ. ಇದೆಲ್ಲ ನೋಡಿದ್ರೆ ಏನ್ ಅನ್ಸುತ್ತೆ ಸರ್ ಇಡೀ ಇನ್ಸಿಡೆಂಟ್? ನನಗೆ ಈ ಘಟನೆ ನೋಡಿದಾಗ ನೀವೇನೊಂದು ಒಳ್ಳೆ ಪ್ರಶ್ನೆ ಕೇಳಿದಿರಿ. ಹಿಂದೆ 1990ರಲ್ಲಿ ವೀರೇಂದ್ರ ಪಾಟೀಲ್ ಅವರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ಇಳಿಸ್ಲಿಕ್ಕೆ ಇದೇ ರಾಮನಗರ ಚನ್ನಪಟ್ಟಣದಲ್ಲಿ ಇದೇ ರೀತಿಯಲ್ಲಿ ಅಂಗಡಿಗಳಿಗೆ ನುಗ್ಗಿ ಬೆಂಕಿ ಇಟ್ಟು ದೊಡ್ಡ ಮಟ್ಟದಲ್ಲಿ ಲ್ಯಾಂಡ್ ಆರ್ಡರ್ ಪ್ರಾಬ್ಲಮ್ ಕ್ರಿಯೇಟ್ ಮಾಡಿದ್ರಲ್ಲ, ಅದನ್ನು ನಾನು ನೆನಪಿಸ್ಕೊಡ್ತೀನಿ. 1990 ವೀರೇಂದ್ರ ಪಾಟೀಲ್ ಸರ್ಕಾರ ತೆಗಿಬೇಕು ಅಂತೇಳಿ ಕಾಂಗ್ರೆಸ್ ನಾಯಕರುಗಳೇ ಅವತ್ತು ಆ ಎರಡೂ ತಾಲೂಕಿನಲ್ಲಿ ಅವಳಿ ನಗರಗಳು ದೊಡ್ಡ ಮಟ್ಟದಲ್ಲಿ ದಿನಸಿ ಅಂಗಡಿಗಳು ಪೇಟೆ ಬೀದಿನೆಲ್ಲ ಬೆಂಕಿ ಇಟ್ಟು ದೊಡ್ಡ ಒಂದು ಸಂಘರ್ಷ ನಡೀತಲ್ಲ. ಅವತ್ತು ಏನು ಕೋಮು ಗಲಭೆ ಅನ್ಕೊಂಡ್ರೆ ಅದು ಕೋಮು ಗಲಭೆ ಅಲ್ಲ, ಅದು ಇದೇ ಕಾಂಗ್ರೆಸ್ನ ಸ್ಪಾನ್ಸರ್ಡ್ ಕಾರ್ಯಕ್ರಮ. ಈಗ ಚನ್ನಪಟ್ಟಣದಲ್ಲಿ ಬೇರೆ ಚುನಾವಣೆ ನಡೆಸಬೇಕಲ್ಲ. ಈ ಹಿನ್ನೆಲೆ ಒಳಗೆ ಈಗೆಲ್ಲ ಒಂದು ಓಲೈಸ್ಗಳ ಪದ್ಧತಿ ಶುರು ಮಾಡಿಬಿಟ್ರಲ್ಲ. ಏಕೆಂದರೆ ಈ ಭಾಗದಲ್ಲಿ ಇರ್ತಕ್ಕಂಥದ್ದು ಕಾಂಗ್ರೆಸ್ಸು JDSನ ರಾಜಕಾರಣ. ಈ ರಾಜಕಾರಣದಲ್ಲಿ ಕಳೆದ 50 ವರ್ಷದಲ್ಲಿ ಸ್ವಾತಂತ್ರ್ಯ ಬಂದ ನಂತರವೂ ಮುಸಲ್ಮಾನ್ ಸಮಾಜವು ಜನತಾದಳಕ್ಕೆ ಮತ ಕೊಡ್ತಕ್ಕಂಥ ಒಂದು ವಾತಾವರಣಗಳು ಇತ್ತು ಹಿಂದೆ ಎಲ್ಲ. ಇತ್ತೀಚಿನ ರಾಜಕಾರಣ ಏನು ಬೆಳವಣಿಗೆ ಆಗಿದೆ, ಈ ಕಾಂಗ್ರೆಸ್ನವರು ಇದನ್ನು ಓಲೈಕೆ ಮಾಡೋದು ರಾಜಕಾರಣ ಶುರು ಮಾಡಿದ್ರಲ್ಲ. ಒಂದು ಈ ನಮ್ಮ ಭಾಗಕ್ಕೆ ಅದನ್ನೇ ಹೇಳಿದೆ, ಒಂದು ಕಡೆ ಕಾಂಗ್ರೆಸ್ನವರೇ ಇದನ್ನು ಪ್ರಯೋಗ ಮಾಡ್ಕೊಂಡು ಹೊರಟಿದ್ದಾರೆ. ಈಗ ಈ ಪ್ರಯೋಗಕ್ಕೆ ನಾವು ಅವಕಾಶ ಕೊಡೋದಿಲ್ಲ. ಇದರಲ್ಲಿ ಇನ್ನು ಇದು ನೋಡಿದಾಗ ಏನು ಅನ್ನಿಸ್ತದೆ ನಿಮಗೆ? ನೀವು ಹೇಳಬೇಕು, ನಾನು ಹೇಳೋದಲ್ಲ, ಇದು ಜನ ಮಾತಾಡ್ತಾರೆ. ಈಗ ಯಾರು ಅಲ್ಲಿ ಮಸೀದಿ, ಈಗ 1 ನಿಮಿಷ ಏಕಾಏಕಿ ಕಲ್ಲು ತೂರಾಟ ಪ್ರಾರಂಭ ಆಯಿತು ಅಂತೀರಲ್ಲ, ಮೊದಲೇ ಸಿದ್ಧತೆ ಮಾಡದೇ ಇದ್ದಿದ್ರೆ ಕಲ್ಲು ತೂರಾಟ ನಡೀತು. ಎಲ್ಲಿತ್ತು ಕಲ್ಲಲ್ಲಿ? ರಸ್ತೆ ಒಳಗೆ ಕಲ್ಲಿತ್ತಾ? ಹೈವೇ ಅಲ್ಲೇನು ಜಲ್ಲಿಗಿಲ್ಲಿ ಹಾಕಿದಾರೆ ರಸ್ತೆಯಲ್ಲಿ? ಎಲ್ಲಿಂದ ಬಂತು ಕಲ್ಲು? ಎಲ್ಲಿಂದ ಬಂತು ತಲವಾರು? ಎಲ್ಲಿಂದ ಬಂತು ಪೆಟ್ರೋಲ್ ನಿಮ್ಮ ಬಾಂಬ್ಗಳು? ಈ 10 ನಿಮಿಷದಲ್ಲಿ ರೆಡಿ ಆಯಿತಾ ಅದು? ಆ್ಯಸಿಡ್ ಬಾಟ್ಲುಗಳು ಎಲ್ಲ 10 ನಿಮಿಷದಲ್ಲಿ ರೆಡಿ ಆಯಿತಾ? ಇದು ವ್ಯವಸ್ಥಿತವಾಗಿ ಮಾಡದೇ ಇದ್ದಿದ್ರೆ ಇದು ನಡೀಲಿಕ್ಕೆ ಸಾಧ್ಯವಾ? ಇಂಥ ಒಂದು ಘಟನೆ ಇವತ್ತು ಒಂದು ಸಮಾಜದ ಮೇಲೆ ದಬ್ಬಾಳಿಕೆ ಆಯಿತು ಅಂತ ಹೇಳಲ್ಲ ನಾನು. ಈಗ ಮುಸಲ್ಮಾನ್ ಅಂಗಡಿಗಳನ್ನೂ ಸುಟ್ಟಿದ್ದಾರೆ, ಅವ್ರ ವ್ಯಾಪಾರ ಮಾಡ್ತಕ್ಕಂಥ ಮಳಿಗೆಗಳನ್ನು ಸುಟ್ಟಿದ್ದಾರೆ. ನಮ್ಮ ಹಿಂದೂ ಸಮಾಜದವರು ಕಷ್ಟಪಟ್ಟು ಜೀವನ ಮಾಡ್ತಕ್ಕಂಥ ಅವರ ಮಳಿಗೆಗಳನ್ನು ಸುಟ್ಟಿದ್ದಾರೆ, ಇವ್ರದ್ದು ಸುಟ್ಟಿದ್ದಾರೆ. ಎರಡು ಥರ ಆಯಿತು. ಇದಕ್ಕೆ ಕಾರಣ ಯಾರು? ಸರ್ಕಾರದ ವೈಫಲ್ಯ. ಇಲ್ಲಿ ಈಗ ಗಲಾಟೆಯಾಗಿ ಬೆಂಕಿ ಹಚ್ಚಿ ಎಲ್ಲ ಮುಗಿದ ಮೇಲೆ ಈಗ 50 ಜನ ಅರೆಸ್ಟ್ ಮಾಡ್ತೀವಿ, 54 ಜನ ಅರೆಸ್ಟ್ ಮಾಡ್ತೀವಿ ಅಂತ ಹೊರಟ್ರೆ ಗೊತ್ತಾಯ್ತು. ನೆನ್ನೆ ರಾತ್ರಿನೇ ನಾನು ಯಾವಾಗ ನನಗೆ ವಿಷಯ ಬಂದಿದೆಯಣ್ಣ, ನೆನ್ನೆ ರಾತ್ರಿ ನಾನು ಮೊನ್ನೆ ರಾತ್ರಿನೇ ಹೇಳಿದ್ನಲ್ಲ ಬರ್ತೀನಿ ಇಲ್ಲಿಗೆ ಅಂತೇಳಿ. ಇವತ್ತು ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡ್ತೀವಿ ಅಂತೇಳಿ ಬಹುಶಃ ನೆನ್ನೆ ವಿರೋಧ ಪಕ್ಷದ ನಾಯಕರು ಅಶೋಕ್ ಅವರು ಬಂದು ಹೋಗಿದ್ದಾರೆ. ಇದೆಲ್ಲ ಆದಮೇಲೆ ಮತ್ತೆ ಇವ್ರು ಮಾಡ್ಕೊಂಡಿರ್ತ ತಪ್ಪು ಅರಿವಾಗಿದೆಯಲ್ಲ, ಅದು ಮುಚ್ಕೊಳ್ಳೋಕ್ಕೋಸ್ಕರ ಇಲ್ಲ ನಾವು ಆ್ಯಕ್ಷನ್ ತಗೊಂಡಿದ್ದೀವಿ, ನಾವೀಗ ನಿಮ್ಮ ಮುಂದೆ
ಇವತ್ತು ಇವ್ರು ಮಾಡಿರ್ತಕ್ಕಂಥ ವೈಫಲ್ಯಗಳ ಬಗ್ಗೆ ಚರ್ಚೆ ಮಾಡೋಕ್ಕೆ ಹೊರಡ್ತೀವಿ ಅನ್ನೋದು ಗೊತ್ತವರಿಗೆ. ಅದಕ್ಕೀಗ ಸಮಜಾಯಿಷಿ ಕೊಡೋದಕ್ಕೆ ಈಗಾಗಲೇ ನಾವು ಆ್ಯಕ್ಷನ್ ತಗೊಂಡಿದ್ದೀವಿ ಸ್ಟಡಿವಾಗಿ ಇವತ್ತು ವೈಫಲ್ಯ ಇದ್ದಿದ್ದರಿಂದ ಅಂತ ಇದು ಹೇಳೋದಕ್ಕೋಸ್ಕರ ಈಗ ಮಾಡ್ಕೊಂಡು ಸಸ್ಪೆಂಡ್. ಮೊನ್ನೆ ಯಾಕೆ ಮಾಡಲಿಲ್ಲ? ಇಲ್ಲಿ ಸಸ್ಪೆಂಡ್ ಮಾಡಿರೋ ಅಧಿಕಾರಿ ಯಾರು? ಇಲ್ಲಿ ಅಶೋಕ್ ಕುಮಾರ್ ಅಂತೇಳಿ ಈ ಇಷ್ಟು ಜನ ಸೇರಿಸೋರಲ್ಲ ಈಗ ಇದರಲ್ಲಿ FIR-ಅಲ್ಲಿ ಈ ಶೀಟ್ಗಳಲ್ಲಿ ಸೇರಿಸಿ ಸೈನ್ ಹಾಕಿರೋ ಅಧಿಕಾರಿನ ನೀವು ಸಸ್ಪೆಂಡ್ ಮಾಡಿ ಇದನ್ನು ಈ ಹೆಸರುಗಳನ್ನ ಹೇಗೆ ನೀವು ನಂಬ್ತೀರಿ ಸರ್? ಒಂದು ಸರ್, ಇಷ್ಟೆಲ್ಲ ಇನ್ಸಿಡೆಂಟ್ ಆಗುತ್ತೆ, FIR ಕೂಡ ನಕಲಿ ಅನ್ನುವಂಥದ್ದಾಗುತ್ತೆ ಸರ್. ಏನು ಸಂದೇಶ ಕೊಡೋದು? ಇಲ್ಲ, ನಕಲಿ ಅಂತ ಯಾಕೆ ಹೇಳ್ತೀನಿ ಅಂದರೆ, ನಾನು ನಕಲಿ ಅಂತ ಹೇಳ್ತಿಲ್ಲ, ನೀವೀಗ ರೈಸ್ ಮಾಡಿದ್ರಿ, ನಿಮಗೆ ಡೌಟ್ ಶುರುವಾಯ್ತು ಇಲ್ಲಿ. ಯಾಕೆ ಅಂದರೆ ನೀವು ನನಗೆ ಹೇಳ್ತಿದ್ದೀರಿ ಇಲ್ಲಿ 1.5 ಗಂಟೆ ರಾತ್ರಿ ಅವನು ಆಸ್ಪತ್ರೆಗೆ ಹೋಗಿ ಚಿಕಿತ್ಸೆ ಪಡೀತಾ ಇದ್ದೆ ಅಂತ ಹೇಳ್ಕೊಂಡವನೇ. ಈ ಹೇಳಿಕೆ ಕೊಟ್ಟವನು ಪೊಲೀಸ್ ಆಫೀಸರು ವೈದ್ಯರ ಮುಂದೆ ಈ ಸಮ್ಮುಖದಲ್ಲಿ ಹೇಳಿಕೆ ಕೊಟ್ಟಿದ್ದೀನಿ ಅಂತ ಈ ಹೆಸರುಗಳೆಲ್ಲ ಕೊಟ್ಟವನೇ. ಅದು ಹೆಂಗೆ ಇವನಿಗೆ ಆಸ್ಪತ್ರೆ ಚಿಕಿತ್ಸೆ ಪಡೀತಾ ಇದ್ದನಿಗೆ ಇಲ್ಲಿ ಇವರೆಲ್ಲ ಮಾಡವ್ರೆ ಅಂತೇಳಿ ಇವನಿಗೆ ಹೆಂಗೆ ಗೊತ್ತಾಯ್ತು ಈ ಹೆಸರುಗಳು? ಮುಸಲ್ಮಾನ್ ಬಂಧುಗಳದೇ ಇರಲಿ, ಹಿಂದೂ ಸಮಾಜದವ್ರದ್ದೇ ಇರಲಿ, ಯುವಕರದು ಆಸ್ಪತ್ರೆಲಿ ಚಿಕಿತ್ಸೆ ಪಡ್ಕೊಂಡು ಅಲ್ಲಿ 1.5 ಗಂಟೆ ರಾತ್ರಿಯಲ್ಲಿ ಆಸ್ಪತ್ರೆಯಲ್ಲಿ ಹೇಳಿಕೆ ಕೊಟ್ಟವನಲ್ಲ, ಅವನಿಗೆ ಹೆಸರುಗಳೆಲ್ಲ ಹೆಂಗೆ ಅಂತಿಗೆ ಅವನಿಗೆ ನೆನಪಾಯಿತು? ನನಗೆ ಮೊನ್ನೆ ರಾತ್ರಿ ಘಟನೆ ಏನು ನಡೀತಾ ಇತ್ತು, ಮೊನ್ನೆ ರಾತ್ರಿ ಘಟನೆ ಏನು ನಡೀತಾ ಇತ್ತು, ಮೊನ್ನೆ ರಾತ್ರಿ ಕೆಲವರು ಯುವಕರು ಫೋನ್ ಮಾಡಿ, ಸರ್ ನಮ್ಮ ಘಟನೆಗೆ ನಾವು ಸಂಬಂಧವೇ ಇಲ್ಲ, ನಮ್ಮ ಮನೆಗಳಿಗೆ ರಾತ್ರಿ ನುಗ್ಗಿ ಸಿಕ್ತವ್ರನ್ನ ಎಳ್ಕೊಂಡು ಹೋಗ್ತಾವ್ರೆ. ಇದು ಹೇಳಿಕೆ ಕೊಡ್ತಾರೆ ನನಗೆ ಮೊನ್ನೆ ರಾತ್ರಿ ಫೋನ್ ಮಾಡಿ ಡೆಲ್ಲಿಗೆ. ಬಿಗ್ ಮಾರ್ನಿಂಗ್ಗೆ ಮತ್ತೊಮ್ಮೆ ಸ್ವಾಗತ. ನಾವು ನಾಗಮಂಗಲದಲ್ಲಿ ನಡೆದಂತಹ ಕಲ್ಲು ತೂರಾಟ ಘಟನೆಯನ್ನು ಆರಂಭದಲ್ಲೇ ಅಂದರೆ ನಿನ್ನೆ ಎಲ್ಲ ಮೊನ್ನೆ ರಾತ್ರಿ ಕರ್ನಾಟಕ ಪ್ರೈಮ್ ಟೈಮ್ನಲ್ಲಿ 9:30ಕ್ಕೆ ಬ್ರೇಕ್ ಮಾಡಿದ್ವಿ ಭಾಳ ದೊಡ್ಡ ಮಟ್ಟದಲ್ಲಿ. ಆಗಲೇ ಪೊಲೀಸರು ಅಶೋಕ್ ಕುಮಾರ್ ಅನ್ನುವಂಥ ಪೊಲೀಸರು ಇದೀಗ ಸಸ್ಪೆಂಡ್ ಆಗಿದ್ದಾರೆ. ಆದರೆ ನೀವು ಒಂದು ಎಚ್ಚರಿಕೆ ವಹಿಸ್ಕೊಂಡಿದ್ರೆ ಇಂಥದ್ದೆಲ್ಲ ಆಗಿರಲಿಕ್ಕಿಲ್ಲ. ಕೆಲವರು ಅಳ್ತಾ ಇರೋದು ನೋಡಿದಾಗ ಭಾಳ ದುಃಖ ಆಯ್ತಪ್ಪ ನನಗೆ. ಯಾಕೆಂದರೆ ಅವರಿಗೆ ಪಾಪ ಬಿಕ್ಕಿ ಅಳ್ತಾ ಇದ್ದಾರೆ. ಒಬ್ಬರು ಮುಸ್ಲಿಂ ಇವರು ಏನು ಅಂಗಡಿಯವರು ಹೋಯ್ತು ಸರ್ ಹೌದು ಇಷ್ಟು ಲಾಸ್ ಆಗಿದೆ ಅಂತೇಳಿ ಟೋಟಲ್ ಇದ್ರ ಬಗ್ಗೆ ಹೇಳ್ತಾ ಇದ್ರು. ಆ್ಯಂಡ್ ಈಗ 53 ಜನರ ವಿರುದ್ಧ FIR ಹಾಕಿದ್ದಾರೆ. ಅದರಲ್ಲಿ ನೋಡಿ ಇವರೇ ಸಸ್ಪೆಂಡ್ ಆಗಿರೋದು. ಓಕೆ, ಆಮೇಲೆ ಹಿಂದೂಗಳಿಗೂ ಹಾಕಿದ್ದಾರೆ, ಮುಸಲ್ಮಾನರಿಗೂ ಹಾಕಿದ್ದಾರೆ. ಇವರು ಹೇಳ್ತಿರೋದು ಏನು ಅಂತಂದರೆ, ಫಸ್ಟ್ ಕಲ್ಲೊಡೆದಿದ್ದು ಅವರು A1 A2 A3 ಎಲ್ಲ ಅವ್ರು ಇರಬೇಕಿತ್ತು, ಹಿಂದೂಗಳನ್ನು ಹಾಕಿದ್ದಾರೆ ಅಂತ ಇವರ ಆರೋಪ. ನಾನು ಹೇಳ್ತಿರೋದೇನು ಗೊತ್ತಾ, ನೀವು ಹಿಂದೂಗಳೋ ಮುಸಲ್ಮಾನರೋ ಒಂದಂತೂ ಅಲ್ಲಿಯ ಶಾಂತಿಯನ್ನು ಹಾಳು ಮಾಡಾಕ್ಬಿಟ್ರಿ. ನೀವೇ ಮನಸ್ಸು ಮಾಡಿದ್ದರೆ ಈ ಪ್ರಾಬ್ಲಮ್ ಆಗ್ತಾ ಇರಲಿಲ್ಲ. ರಾಜಕಾರಣಿಗಳು ಬಂದು ನಿಮ್ಮ ಹತ್ರ ಈಗ ಅದೇ ಬೆಂಕಿ ಹೊರಿತಾ ಇರುತ್ತಲ್ಲ, ಬಂದು ಸಿಗರೇಟ್ ಹಚ್ಚಿ ಬಿಡಿಳಿತಾ ಇರ್ತಾರೆ, ಎಷ್ಟು ಟಿಕೆಟ್ ಎಷ್ಟು ಲಾಭ ಸಿಗುತ್ತೆ, ಎಷ್ಟು ಲಾಭ ಸಿಗೋದಿಲ್ಲ ಅಂತೇಳಿ. ನೀವು ಆ ಊರವರು, ನಿಮ್ಗೆ ಗೊತ್ತಿದೆ ಅನ್ಯೋನ್ಯತೆಯಲ್ಲಿ ಹೆಂಗಿರಬೇಕು ಅಂತೇಳಿ. ರಾಜಕಾರಣಿಗಳು ಬೆಂಕಿ ಇಡಕ್ಕೆ ಬಂದಿರ್ತಾರೆ. ಗಣೇಶೋತ್ಸವಕ್ಕೆ ಅಡ್ಡಿಪಡಿಸುವಂಥ ಧೈರ್ಯ ತೋರಿಸಿದ್ಯಾರು? ಗಣೇಶೋತ್ಸವ ಮಾಡಬೇಕಲ್ವಾ? ಗಣೇಶೋತ್ಸವ ಮಾಡುವಾಗ ಅಲ್ಲಿ ಜೈ ಶ್ರೀರಾಮ್ ಘೋಷಣೆ ಬಂದೇ ಬರ್ತದೆ. ನಾಳೆ 14ಕ್ಕೆ ಈದ್ ಫೆಸ್ಟಿವಲ್ ಇದೆ, ಅಲ್ಲಾಹ್ ಅಕ್ಬರ್ ಘೋಷಣೆ ಬಂದೇ ಬರ್ತದೆ. ಆ ಸಂದರ್ಭದಲ್ಲಿ ಪರಿಸ್ಥಿತಿ ಕೈಮೀರಿ ಹೋಗದ ಹಾಗೆ ನೋಡಿಕೊಳ್ಳುವಂಥ ಜವಾಬ್ದಾರಿ ಪೊಲೀಸರಿಗೆ. ಎಷ್ಟು 53 FIR ಆಗಿದೆ.